ಇವತ್ತಿನ ಸಂಚಿಕೆಯಲ್ಲಿ ವಿದ್ಯಾರ್ಥಿಗಳ ಯುವಕರಿಗೆ ತಿಳಿಸುವುದೇನೆಂದರೆ, ನೀವು ಸಣ್ಣವರಿದ್ದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ತಂದೆ ತಾಯಿ ಹಾಗೂ ಇನ್ನೊಬ್ಬ ವ್ಯಕ್ತಿಯು ಕೂಡ ನಿಮಗೆ ಸಹಾಯವನ್ನು ಮಾಡಿರ್ತಾರೆ. ಸಣ್ಣವಳಿದ್ದಾಗ ನೀವು ದೊಡ್ಡವರಾಗುವವರೆಗೂ ಕೂಡ ಸಹಾಯ ಮಾಡಿದಂಥ ವ್ಯಕ್ತಿ, ಅವನಿಗೆ ನೀವು ದೊಡ್ಡವರಾದ ಮೇಲೆ ಅವನ ಮನಸ್ಸಿಗೆ ನೋವಾಗುವ ಹಾಗೆ ಯಾವುದಾದ್ರೂ ಒಂದು ವಿಷಯವನ್ನು ಕೂಡ ಅವನಿಗೆ ನೀವು ಮಾತಾಡಿದರೆ ಅವನಿಗೆ ಮನಸ್ಸಿಗೆ ಬೇಜಾರಾಗುತ್ತೆ. ಏಕೆಂದರೆ ನೀವು ಸಣ್ಣವರಿದ್ದಾಗ ಅವನು ನಿಮಗೆ ಮಾಡಿದ ಎಷ್ಟು ಶ್ರಮ ಇರ್ತೈತೆ ಅಂದರೆ ಅದು ನೀವು ಯಾವತ್ತೂ ತೀರ್ಸೋಕ್ಕಾಗಲ್ಲ, ಅಷ್ಟು ಶ್ರಮ ಇರುತ್ತೆ. ಹೌದಲ್ರಿ? ಅದೇ ಹೇಳ್ತಾ ಇದ್ದೀನಿ. ಈಗ ನೀವು ದೊಡ್ಡವರು ಆದಮೇಲೆ ಕೂಡ ಆ ಥರ ಮಾಡಬೇಡ್ರಿ, ಅವರಿಗೆ ನೋವನ್ನು ಉಂಟು ಮಾಡಬೇಡ್ರಿ, ಒಳ್ಳೆತನವನ್ನು ಬಯಸ್ರಿ. ಏಕೆಂದರೆ ಯಾರೋ ಹೇಳಿದ್ರು ಯಾರೋ ಕೇಳಿದ್ರು ಅಂತ ಮಾತಿನಲ್ಲಿ ನೀವು ನಿಮ್ಮ ಗುಂಗಿನಲ್ಲಿ ನೀವು ಇರಬೇಡ್ರಿ, ಅವ್ರ ಕಡೆ ಒಂದಿಷ್ಟು ಲಕ್ಸ್ ಕೊಡ್ರಿ ಅಂತ ಈಗಿನ ಯುವಕರ ವಿದ್ಯಾರ್ಥಿಗಳು ತಿಳಿಸುತ್ತಾ, ಇವರಿಗೂ ಈಗಿನ ಕಾಲದಲ್ಲಿ ಒಂದು ಜೀವನದಲ್ಲಿ ಇದೊಂದು ಪಾಯಿಂಟ್ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ನಮಸ್ತೆ.